ಕೋಲಾರದ ಶ್ರೀನಿವಾಸಪುರದ ಮಾವು ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಆದ್ರೆ ಈ ಸಲ ಬರಗಾಲಕ್ಕೆ ತುತ್ತಾದಂತಹ ಈ ಹಿನ್ನೆಲೆಯಲ್ಲಿ ಹಣ್ಣುಗಳ ರಾಜ್ಯನ ದರ್ಬಾರ್ ಸ್ವಲ್ಪ ಕಡಿಮೆ ಅನ್ನೋಂಗಿದೆ. ಜಿಲ್ಲೆಯ ರೈತರಿಗೆ ಅದೃಷ್ಟದ ಬೆಳೆಯಾಗಬೇಕಾಗಿದ್ದ ಮಾವು ಗ್ರಾಹಕರಿಗೆ ಹೊರೆಯಾಗಿದ್ರೆ ಫಸಲಿಲ್ಲದೆ ರೈತರಿಗೆ ನಷ್ಟ ಆಗ್ತಾ ಇದೆ. ತಾಪಮಾನದಿಂದಾಗಿ ಮಾವಿನಕಾಯಿಗಳ ಗಾತ್ರ ಕಡಿಮೆ ಆಗಿದೆ, ಗುಣಮಟ್ಟ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಅಂತ ಮನವಿ ಮಾಡ್ತಿದ್ದಾರೆ. ಈ ವರ್ಷ ಏನಾಯಿತು, ಮಳೆ ಬಂದಿಲ್ಲ, ಫ್ಲವರಿಂಗ್ ಆಯಿತು, ಚೆನ್ನಾಗಾಯಿತು. ನಮಗೆ ಆಶಾವಾದ ಇತ್ತು. ಹೋದ ವರ್ಷ ಏನಾಯಿತು, ಫ್ಲವರಿಂಗ್ ಇರಲಿಲ್ಲ, ಆಮೇಲೆ ಕಾಯಿ ಕಚ್ಚಲಿಲ್ಲ, ಫೇಲ್ಯೂರ್ ಆಯಿತು. ನಮ್ದು ಏನು ಅಂದ್ಕೊಂಡ್ವಿ, ಈ ವರ್ಷ ತುಂಬ ಆಸೆ ಇಸ್ಕೊಂಡಿದ್ವಿ, ಒಳ್ಳೆ ಬೆಳೆ ಬರುತ್ತೆ, 100% ಬೆಳೆ ಬರುತ್ತೆ, ತೊಂದರೆ ಇಲ್ಲ. ಈ ಸಾರಿ ಕಾಯಿ ಇಳಿಸ್ಲಿಕ್ಕೆ ಜಾಗ ಇರಲ್ಲ ಅಂತ ನಮ್ಮ ಅನಿಸಿಕೆ ಇತ್ತು. ಫ್ಲವರ್ ಬಂತು, ಏನಾಯಿತು, ಮಳೆನೇ ಬಂದೇ ಇಲ್ಲ. ಫ್ರೂಟ್ ಸೆಟ್ಟಿಂಗು ಆಯಿತು. ಫ್ರೂಟ್ ಸೆಟ್ಟಿಂಗ್ ಆದಾಗ 100% ಫ್ರೂಟ್ ಸೆಟ್ಟಿಂಗ್ ಆಯಿತು, ಭಾರಿ ಚೆನ್ನಾಗಾಯಿತು. ಈ ಮಳೆ ಏನಾಯಿತು, ಭಾರಿ ಮೇ 15ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆದಿದ್ದಂತಹ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದ ಆರೋಪಿ ವಿಶ್ವನ ಸಿಐಡಿ ತನಿಖೆ ಮುಗಿದಿದೆ. ಕಳೆದ 8 ದಿನಗಳಿಂದ ಆರೋಪಿ ವಿಶ್ವನ ತೀವ್ರ ವಿಚಾರಣೆಯನ್ನ ಸಿಐಡಿ ನಡೆಸ್ತಾ ಇತ್ತು. ಹುಬ್ಬಳ್ಳಿ ಸೇರಿದಂತೆ ದಾವಣಗೆರೆ, ಮೈಸೂರಿಗೆ ಕರೆದುಕೊಂಡು ಹೋಗಿ ಮಹತ್ವದ ಮಾಹಿತಿನ ಕಲೆ ಹಾಕಿದ್ದು. ತನಿಖೆ ಮುಗಿದ ಹಿನ್ನೆಲೆ ಹುಬ್ಬಳ್ಳಿಯ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಆರೋಪಿ ವಿಶ್ವನನ್ನ ಹಾಜರುಪಡಿಸಲಾಯಿತು. 15 ದಿನ ನ್ಯಾಯಾಂಗ ಬಂಧನವನ್ನು ಕೊಟ್ಟು ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈ ಮಧ್ಯೆ ಅಂಜಲಿ ಕುಟುಂಬಸ್ಥರು ಹೊಸ ಆರೋಪ ಮಾಡ್ತಿದ್ದಾರೆ. ಅಂಜಲಿ ಹಿಂದೆ ವಿಜಯ್ ಅಲಿಯಾಸ್ ಈರಣ್ಣ ಹಿರೇಮಠ ಅನ್ನೋರು ಅವ್ರ ಜೊತೆಗೆ ಪ್ರೀತಿಲಿದ್ಲು. ಅಂಜಲಿ ಸಾವಿನ ಬಳಿಕ ವಿಜಯ್ ನಾಪತ್ತೆಯಾಗಿದ್ದಾನೆ. ವಿಜಯ್ ಕೂಡ ಅಂಜಲಿ ಹತ್ಯೆಗೆ ಕೈ ಜೋಡಿಸಿದ್ದಾನೆ ಅಂತ ಆರೋಪ ಮಾಡ್ತಿದ್ದಾರೆ. ಸದ್ಯ ತನಿಖೆಯ ವರದಿಯನ್ನು ಗೃಹ ಇಲಾಖೆಗೆ ತಲುಪಿಸಿ ಅಲ್ಲಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಸಿಐಡಿ ತಯಾರಿಯನ್ನು ನಡೆಸಿದೆ.